ನಮಸ್ಕಾರ. ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಇದ್ದಕ್ಕಿದ್ದಂತೆ ಹೃದಯಾಘಾತದಿಂದ ಕೊನೆ ಉಸಿರನ್ನ ಎಳಿತಾರೆ. ರಾಕೇಶ್ ಪೂಜಾರಿಯವರ ಹೆಂಡತಿ ಯಾರು, ಮಕ್ಕಳು ಯಾರು, ಇವರಿಗೆ ಎಷ್ಟು ವಯಸ್ಸು, ಇವರ ತಂದೆ ತಾಯಿ ಯಾರು, ಇವರು ಮೂಲತಃ ಎಲ್ಲಿಯವರು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಉತ್ತರವನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಭಾವಂತ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ವಿಧಿವಶರಾಗಿದ್ದಾರೆ. ಸ್ನೇಹಿತರೆ, ಮೇ 12ರಂದು ಮುಂಜಾನೆ ಹೃದಯಾಘಾತದಿಂದ ರಾಕೇಶ್ ಪೂಜಾರಿ ತನ್ನ ಕೊನೆ ಉಸಿರನ್ನ ಎಳಿತಾರೆ. ಯಾರೂ ಕೂಡ ಇದನ್ನ ಊಹಿಸಿರೋದಕ್ಕೂ ಸಾಧ್ಯ ಇಲ್ಲ. ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಶಾಕ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ರಾಕೇಶ್ ಪೂಜಾರಿ ಎಲ್ಲಿಯವರು? ರಾಕೇಶ್ ಪೂಜಾರಿ ಮೂಲತಃ ಉಡುಪಿಯವರು ಸ್ನೇಹಿತರೆ, ಆದರೆ ಹುಟ್ಟಿದ್ದು ಮುಂಬೈನಲ್ಲಿ. ರಾಕೇಶ್ ಪೂಜಾರಿ ತಂದೆ ದಿನಕರ್ ಪೂಜಾರಿ ಮುಂಬೈನ ಮಹೇಶ್ ಲಂಚ್ ಹೋಮ್ನಲ್ಲಿ ಶೆಫ್ ಆಗಿದ್ರು. ರಾಕೇಶ್ ತಾಯಿಯ ಹೆಸರು ಶಾಂಭವಿ ಸ್ನೇಹಿತರೆ. ಇವರ ಒಂದು ಫ್ಯಾಮಿಲಿ ಕೂಡ ಅಷ್ಟೇ ಮುದ್ದಾಗಿತ್ತು. ಇವರ ಒಂದು ವಯಸ್ಸಿನ ವಿಚಾರಕ್ಕೆ ಬರೋದಾದರೆ ಇವರಿಗೆ ಬರೀ 34 ವರ್ಷ ಸ್ನೇಹಿತರೆ. ಬಡತನದಿಂದಲೇ ಜೀವನವನ್ನು ಕಟ್ಕೊಂಡವರು, ಮಧ್ಯಮ ವರ್ಗದವರು ರಾಕೇಶ್ ಅವರು. ಹಾಗೆ ತನ್ನ ತಂಗಿಯ ಮದುವೆಯ ಬಗ್ಗೆ ಹಲವು ಕನಸುಗಳನ್ನು ಕಟ್ಕೊಂಡಿದ್ರು. ಇನ್ನೇನು ಯಶಸ್ಸಿನ ಹಾದಿಯಲ್ಲಿ ಇರುವಾಗಲೇ ಸಾಲು ಚಿತ್ರಗಳ ಆಫರ್ ಬಂದಿದ್ದಂತಹ ಸಂದರ್ಭದಲ್ಲೇ ರಾಕೇಶ್ ತನ್ನ ಒಂದು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಹಾಗೆ ತನ್ನ ತಂಗಿಯ ಮದುವೆಯ ಬಗ್ಗೆ ರಾಕೇಶ್ ಕಟ್ಕೊಂಡಿದ್ದಂಥ ಕನಸುಗಳು ಏನು ಅನ್ನೋದರ ಬಗ್ಗೆ ಹೇಳ್ತಾ ಹೋಗ್ತೀವಿ. ರಾಕೇಶ್ ಕನ್ನಡ ಕಿರುತೆರೆ ಹಾಗೆ ರಿಯಾಲಿಟಿ ಶೋಗಳಲ್ಲಿ ಮಿಂಚಿದ್ದಂಥ ಹುಡುಗ ಸ್ನೇಹಿತರೆ. ತುಂಬ ಸಾಧು ಸ್ವಭಾವದವರು. ಈತನ ಯಶಸ್ಸನ್ನು ಕನ್ನಡಿಗರು ತಮ್ಮದೇ ಯಶಸ್ಸು ಅನ್ನುವಂತೆ ಸೆಲೆಬ್ರೇಟ್ ಮಾಡ್ತಾ ಇದ್ರು. ರಾಕೇಶ್ ಪೂಜಾರಿ ಇಡೀ ಮನೆಗೆ ಆಧಾರ ಸ್ತಂಭವಾಗಿದ್ರು. ಒಬ್ಬರೇ ಮನೆಗೆ ಆಧಾರ ಸ್ತಂಭವಾಗಿ ಆರ್ಥಿಕವಾಗಿ ಫಿನಾನ್ಷಿಯಲಿ ಹೆಲ್ಪ್ ಮಾಡ್ತಾ ಇದ್ರು ರಾಕೇಶ್ ಅವರು. ಹಾಗೆ ಅವರ ತಂಗಿಯ ಮದುವೆ ಬಗ್ಗೆ ಬಹುದೊಡ್ಡ ಕನಸನ್ನು ಕಂಡಿದ್ರಂತೆ. ಮೊದಲು ಅವರಿಗೆ ಕ್ಯಾಮ್ರಾ ಮುಂದೆ ಬರೋದು ಅಂತಂದ್ರೇ ತುಂಬ ಮುಜುಗರ ಆಗ್ತಾ ಇತ್ತು. ವೇದಿಕೆ ಮುಂದೆ ಬರೋದು ಅಂತಂದ್ರೇ ಆಗ್ತಾ ಇರಲಿಲ್ಲ. ಅದಾದ ಮೇಲೆ ತುಂಬ ನಾಜೂಕಾಗಿ ಕ್ಯಾಮ್ರಾದ ಮುಂದೆ ಎಲ್ಲರನ್ನ ನಗಿಸ್ತಾ ಇದ್ರು. ಕಾಮಿಡಿ ಕಿಲಾಡಿಗಳು ಸೀಸನ್ 3 ವಿನ್ನರ್ ಕೂಡ ಆಗ್ತಾರೆ. ಹಾಗೆ ಕಾಮಿಡಿ ಸೀಸನ್ 2 ಅಲ್ಲಿ ರನ್ನರ್ ಅಪ್ ತಂಡದಲ್ಲೂ ಕೂಡ ಇವರು ಇರ್ತಾರೆ. ಎಲ್ಲರನ್ನ ನಗಿಸ್ತಿದ್ದಂಥ ಅವರು ನೋವಿನಿಂದಲೇ ಜೀವನವನ್ನು ಕಟ್ಕೊಂಡವರು. ಅದು ಯಾರಿಗೂ ಕೂಡ ಕಾಣಲೂ ಇಲ್ಲ ಅಂತಾನೆ ಹೇಳ್ಬೋದು. ಕಾಮಿಡಿ ಕಿಲಾಡಿನಲ್ಲಿ ವಿನ್ನರ್ ಆಗಬೇಕು ಅನ್ನುವಂಥದ್ದು ರಾಕೇಶ್ ಅವರ ದೊಡ್ಡ ಕನಸಾಗಿತ್ತು. ಇದಕ್ಕೋಸ್ಕರ ಹಗಲಿರುಳು ಕಷ್ಟವನ್ನು ಪಡ್ತಾ ಇದ್ರು. ಇದಕ್ಕೆ ಒಂದೇ ಒಂದು ರೀಸನ್, ತಂಗಿಯ ಮದುವೆಯನ್ನ ಅದ್ಧೂರಿಯಾಗಿ ಮಾಡಬೇಕು ಅಂತ. ದುಡ್ಡು ಕೂಡಿಸಿಟ್ಟು ಅದ್ಧೂರಿಯಾಗಿ ಮದುವೆ ಮಾಡೋದಕ್ಕೆ ಅವರು ಸಿದ್ಧತೆಯನ್ನ ಕೂಡ ಮಾಡ್ತಾ ಇದ್ರಂತೆ. ಅದನ್ನ ಆತ್ಮೀಯರ ಬಳಿ ಹೇಳ್ಕೊಳ್ತಿದ್ರಂತೆ. ತಂಗಿ ಮದುವೆ ಮಾಡುವಂತ ಜವಾಬ್ದಾರಿ ಅವರ ಒಂದು ಮೇಲಿರುತ್ತೆ. ತಂಗಿ ಮದುವೆ ಆದ ಮೇಲೆ ನಾನು ಮದುವೆ ಆಗ್ತೀನಿ ಅಂತ ಕೂಡ ಅನ್ಕೊಂಡಿದ್ರಂತೆ. ಹಾಗಾಗಿ ಈಗ ಆ ಕನಸೆಲ್ಲ ಕೂಡ ನುಚ್ಚು ನೂರಾಗಿದೆ. ರಾಕೇಶ್ ಪೂಜಾರಿ ಸಣ್ಣ ಪಾತ್ರಗಳಿಂದಲೇ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ರು. ಕನ್ನಡಿಗರಿಗೆ ಕಿರುತೆರೆಯ ಮೂಲಕ ಮಿಂಚ್ತಾರೆ. ಅಷ್ಟೇ ಅಲ್ಲ, ತುಳು ಹಾಗೆ ಕನ್ನಡ ನಾಟಕ ರಿಯಾಲಿಟಿ ಶೋಗಳ ಮೂಲಕ ತನ್ನ ಒಂದು ದಾರಿಯನ್ನು ಕಂಡುಕೊಂಡವರು. ರಾಕೇಶ್ ಅವರು ಕನ್ನಡದಲ್ಲಿ ಪೈಲ್ವಾನ್ ಆಗಿರ್ಬೋದು, ಇದು ಎಂಥ ಲೋಕವಯ್ಯ ಅನ್ನುವಂಥ ಸಾಕಷ್ಟು ನಾಟಕಗಳಲ್ಲಿ ನಟಿಸಿದ್ರು. ತುಳುವಿನಲ್ಲೂ ಕೂಡ ಪೆಟ್ ಕಮ್ಮಿ ಆಗಿರ್ಬೋದು, ಪಮ್ಮನೆ ದಿ ಗ್ರೇಟ್ ಅನ್ನುವಂಥ ಬೇರೆ ಬೇರೆ ನಾಟಕಗಳಲ್ಲಿ ಅಭಿನಯ ಮಾಡಿ ಸೈ ಅನ್ನಿಸ್ಕೊಂಡಿದ್ರು. ಅದಾದ ಮೇಲೆ ಇತ್ತೀಚೆಗೆ ಅವರ ತಂದೆ ಕೂಡ ಜೀವವನ್ನು ಕಳ್ಕೊಳ್ತಾರೆ, ಸಾವನ್ನಪ್ತಾರೆ. ಅದಾದ ಮೇಲೆ ಮತ್ತಷ್ಟು ಹೊರೆ ರಾಕೇಶ್ ಪೂಜಾರಿಯವರ ಮೇಲಿರುತ್ತೆ. ಇವರ ಒಂದು ತಂದೆ ಮಹೇಶ್ ಲಂಚ್ ಹೋಮ್ ಮುಂಬೈನಲ್ಲಿ ಶೆಫ್ ಆಗಿದ್ರು. ರಾಕೇಶ್ ತಾಯಿಯ ಹೆಸರು ಹೇಳೋದಾದರೆ ಶಾಂಭವಿ ಸ್ನೇಹಿತರೆ. ನವೆಂಬರ್ 15, 1990 ಇವರು ಜನಿಸ್ತಾರೆ. ಅಂದರೆ ಇನ್ನು 6 ತಿಂಗಳು ಕಳೆದಿದ್ರೆ ರಾಕೇಶ್ ಪೂಜಾರಿ ತಮ್ಮ 35ನೇ ವರ್ಷದ ಜನ್ಮದಿನವನ್ನು ಕೂಡ ಆಚರಿಸ್ಕೊಳ್ತಾ ಇದ್ರು. ದುರಾದೃಷ್ಟವಶಾತ್ 34ನೇ ವಯಸ್ಸಿಗೆ ಚಿರನಿದ್ರೆಗೆ ಜಾರಿದ್ದಾರೆ. ಮುಂಬೈನಲ್ಲಿ ಶೆಫ್ ಆಗಿ ಕೆಲಸ ಮಾಡ್ತಿದ್ದಂಥ ರಾಕೇಶ್ ಪೂಜಾರಿ ತಂದೆಗೆ ಸೌದಿ ಅರೇಬಿಯಾದಲ್ಲಿ ಕೆಲಸ ಕೂಡ ಸಿಕ್ತು. ಹೀಗಾಗಿ ದಿನಕರ್ ಪೂಜಾರಿ ಸೌದಿ ಅರೇಬಿಯಾಕ್ಕೆ ಹಾರಿಬಿಡ್ತಾರೆ. ಇತ್ತ ತಾಯಿ ಜೊತೆ ರಾಕೇಶ್ ಪೂಜಾರಿ ಉಡುಪಿಯಲ್ಲಿ ಬೆಳೀತಾರೆ ಸ್ನೇಹಿತರೆ. ಇವರು ಸಾಕಷ್ಟು ಬಾರಿ, ಅಂದರೆ ಶಿಕ್ಷಣ ಅನ್ನುವಂಥ ವಿಚಾರ ಬಂದಾಗ ಸಾಕಷ್ಟು ಬಾರಿ ಫೇಲ್ ಆಗ್ತಾರೆ. ಡಿಪ್ಲೊಮೊ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೂಡ ಸೇರಿಸ್ಕೊಳ್ತಾರೆ. ನಂತರ 2 ವರ್ಷಗಳ ಕಾಲ ಆನಿಮೇಷನ್ ಕೂಡ ಕಲಿತಾರೆ. ಜೊತೆಗೆ BBM ಮೊದಲ ವರ್ಷ ಕೂಡ ರಾಕೇಶ್ ಪೂಜಾರಿ ಫೇಲ್ ಆಗ್ತಾರೆ. ಹಾಗೋ ಹೀಗೋ ಮಾಡಿ
ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ತಾರೆ. ಸುಮಾರು 250ಕ್ಕೂ 300 ಆಡಿಷನ್ಗಳನ್ನು ರಾಕೇಶ್ ಪೂಜಾರಿ ಕೊಡ್ತಾರೆ. ಅಂದರೆ ಡಿಗ್ರಿ ಓದ್ತಿರ್ಬೇಕಾದ್ರೆ ರಾಕೇಶ್ ಪೂಜಾರಿಗೆ ನಟನೆಯಲ್ಲಿ ಆಸಕ್ತಿ ಬರುತ್ತಂತೆ. ಸೊ ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಶೋ ರಾಕೇಶ್ಗೆ ಒಂದು ದೊಡ್ಡ ಹಿಟ್ಟನ್ನು ಕೊಡ್ತು ಅಂತಾನೆ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ವಿನ್ನರ್ ಕೂಡ ಆಗ್ತಾರೆ ಇವರು. ಅಷ್ಟೆಲ್ಲ ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲೂ ಕೂಡ ರಾಕೇಶ್ ಪೂಜಾರಿ ಇದ್ರು ಸ್ನೇಹಿತರೆ. ಕಾಂತಾರ ಆಗಿರ್ಬೋದು, ಕಾಂತಾರ ಚಾಪ್ಟರ್ 1ನಲ್ಲೂ ಕೂಡ ರಾಕೇಶ್ ಪೂಜಾರಿ ಅಭಿನಯಿಸಿದ್ದಾರೆ. ಸೊ ಸಾಕಷ್ಟು ತುಳು ಭಾಷೆಯ ಸಿನಿಮಾದಲ್ಲೂ ಕೂಡ ಇದ್ದವರು ಸ್ನೇಹಿತರೆ. ಆದರೆ ಇತ್ತೀಚೆಗೆ ಒಂದು 4 ವರ್ಷಗಳ ಹಿಂದೆ ತಂದೆ ಸಾವನ್ನಪ್ತಾರೆ. ಅದಾದ ಮೇಲೆ ಕುಟುಂಬದ ಜವಾಬ್ದಾರಿಯಾಗಿರ್ಬೋದು, ತಂಗಿಯ ಒಂದು ಮದುವೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಮಿಡಿ ಕಿಲಾಡಿಗಳು ವಿನ್ನರಲ್ಲಿ ಏನು ಅಮೌಂಟ್ ಬಂದಿತ್ತೋ ಅದನ್ನು ಕೂಡ ಫಿಕ್ಸ್ಡ್ ಡೆಪಾಸಿಟ್ ಆಗಿರ್ತಾರೆ. ಸೊ ಈಗ ಕಲಾವಿದರು ಎಲ್ಲರೂ ಕೂಡ ಸೇರಿ ರಿಕ್ವೆಸ್ಟನ್ನು ಮಾಡ್ಕೊಳ್ತಿದ್ದಾರೆ. ಸೊ ಅವರ ಒಂದು ತಂಗಿಯ ಒಂದು ಕನಸೇನಿದೆಯೋ, ಆ ಮದುವೆ ಕನಸೇನಿದೆಯೋ ಅದನ್ನು ನಾವೆಲ್ಲರೂ ಸೇರಿ ನನಸು ಮಾಡಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಕನ್ನಡ ಚಿತ್ರರಂಗ ಆಗಿರ್ಬೋದು ಅಥವಾ ಕನ್ನಡ ಕಿರುತೆರೆ ಆಗಿರ್ಬೋದು, ತುಳು ಚಿತ್ರರಂಗ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಇದೊಂದು ರೀತಿಯಾಗಿ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ಸೊ ರಾಕೇಶ್ ಪೂಜಾರಿ ಮದುವೆ ಆಗಿಲ್ಲ ಸ್ನೇಹಿತರೆ. ಸೊ ಇವರಿಗೆ ಈಗ 34 ವರ್ಷ, ಜೊತೆಗೆ ತಂಗಿಯ ಮದುವೆ ಆದ ಮೇಲೆ ನಾನು ಮದುವೆ ಆಗ್ತೀನಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ಕೊಂಡಿದ್ರಂತೆ. ಸೊ ಸ್ನೇಹಿತರೆ, ರಾಕೇಶ್ ಪೂಜಾರಿಯವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.